ಗಾಯ್ಸ್, ಸಖತ್ತು ಹೈಟಲ್ಲಿದ್ದೀನಿ ನಾನು. ಸೊ ಇದು ಹೇಗೆ ಅಂತಂದರೆ, ಆದಿಚುಂಚನಗಿರಿಯ ದೊಡ್ಡ ಬಂಡೆಕಲ್ಲುಗಳ ನಡುವೆ ಹೋಗುವಂಥ ಒಂದು ದಾರಿ ಇದೆಯಲ್ಲ, ಸಖತ್ತು ಡೇಂಜರಸ್ ಗಾಯ್ಸ್. ಎಷ್ಟು ಹೈಟಲ್ಲಿದೆ ಅಂದರೆ ನೀವು ನೋಡ್ತಾ ಇರ್ಬೋದು. ಅಲ್ಲಿದ್ದಾರೆ ನಮ್ಮೊಂದಿಬ್ಬರು ಬ್ರದರ್ಸು, ಅಲ್ಲಿಗೆ ಹೋಗಿದ್ದಾರೆ. ನನಗೆ ಹೋಗ್ಲಿಕ್ಕಾಗಲಿಲ್ಲ, ಯಾಕಂದರೆ ನನ್ನ ಫ್ರೆಂಡ್ ಒಬ್ಬ ಫೋನ್ ಮಾಡ್ತಿದ್ದ, ನಾನು ಲೇಟ್ ಆಗ್ತಿದೆ ಬರೋ ಅಂತ. ಹೋಗೋಣ ಅಂತ ಪ್ರಯತ್ನ ಪಟ್ಟೆ. ಅಷ್ಟು ದೂರದಲ್ಲಿ ಕೇವಲ ಇಬ್ಬರು ಹೋದರು, ಒಬ್ಬರು ಆಗಲ್ಲ ಅಂತ ಬ್ಯಾಕ್ಔಟ್ ಆದರು. ಸೊ ನಾನು ಅದಕ್ಕೆ ರಿಟರ್ನ್ ಬ್ಯಾಕ್ ಆಗ್ತಾಯಿದ್ದೀನಿ. ಇವತ್ತಿನ ಜರ್ನಿ ಮಾತ್ರ ಒಂಥರ ಬ್ಯೂಟಿಫುಲ್ ಆಗಿತ್ತು, ಯಾಕಂದರೆ ಇಷ್ಟು ದೊಡ್ಡ ಪ್ಲೇಸನ್ನು ಈಸಿಯಾಗಿ ಹತ್ತಾ ತಿಳಿದ್ಬಿಟ್ಟೆ. ಮತ್ತು ಆದಿಚುಂಚನಗಿರಿ ದೇವಸ್ಥಾನ ಸೂಪರಾಗಿದೆ. ದೇವಸ್ಥಾನಕ್ಕೆ ಹೋಲಿಸ್ಕೊಂಡ್ರೆ ಮೇಲಿನ ಇದೆಯಲ್ಲ, ಯಾರು ಹತ್ತಿ ಎಷ್ಟು ಕಷ್ಟ ಬಿದ್ದು ಅದನ್ನು ತಗೋತಾರೋ ಅವರೇ ಗ್ರೇಟು. ಸಖತ್ ಹೈಟಲ್ಲಿದೆ ಅದು, ಸಿಗೋಕ್ಕಾಗಲ್ಲ ಸುಲಭವಾಗಿ. ಮತ್ತು ಹೆವಿ ಲಾಂಗ್ ಆಗಿದೆ. ಯಾರು ಸಾಹಸದ ಮೇಲೆ ಸಾಹಸ ಮಾಡಿ ಸರಪಣಿ ಚೈನ್ ಹಿಡ್ಕೊಂಡು ರಾಡ್ಗಳನ್ನು ಬಳಸ್ಕೊಂಡು ಮ್ಯಾಲೆ ಹೋಗ್ತಾರೋ ಅವ್ರಿಗೆ ಇಡೀ ಎಂಟೈರು ನೋಡ್ಲಿಕ್ಕೆ ಸಿಗುತ್ತೆ. ಇಡೀ ಎಂಟೈರು ಚುಂಚನಕಟ್ಟೆ ಏನಿದೆ ಅದನ್ನೆಲ್ಲ ನೋಡಲಿಕ್ಕೆ ಸಾಧ್ಯ, ಅದೊಂದು ಬೆಟ್ಟದ ಮೇಲೆ ಹೋಗಿ ನಿಂತ್ಕೊಂಡ್ರೆ ಮಾತ್ರ. ಸೊ ನಾನು ಇಳಿತಾ ಇದ್ದೀನಿ, ಏನೂ ಮಾಡೋಕ್ಕಾಗಲ್ಲ. ಫಸ್ಟ್ ಟೈಮ್ ಹತ್ತೋಣ ಅಂತ ಆಸೆ ಇಟ್ಕೊಂಡು ಬಂದೆ. ಇಷ್ಟೊತ್ತಿದ್ದೀನಲ್ಲ ಸಾಕು, ಎಲ್ಲ ಸುಮಾರು ಜನ ಹೊರಟ್ಬಿಟ್ಟಿದ್ದಾರೆ. ಬೇಡ ರಿಸ್ಕ್ ತೊಗೊಳ್ಳೋದು ಬೇಡ, ಹೆವಿ ರಿಸ್ಕ್ ತೊಗೊಳ್ಳೋದು ಬೇಡಿ, ಇಷ್ಟೇ ಸಾಕು ಅಂತ ಸುಮಾರು ಜನ ಹೊರಟ್ಬಿಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು ಇಳಿಯೋ ಜಾಗ ಕೂಡ ಹೇಗಿದೆ ಅಂತ. ಸೊ ಹೋಗ್ತಾ ಇದ್ದೀನಿ. ಗೈಸ್, ಹತ್ತಲಿಕ್ಕೆ ಸಖತ್ ಕಷ್ಟ ಆಗುತ್ತೆ, ಯಾಕಂದರೆ ಒಂದಕ್ಕಿಂತ ಒಂದು ಕಲ್ಲು ಸಖತ್ ಲಾಂಗ್ ಆಗಿದೆ ಮತ್ತು ಹೈಟಲ್ಲಿದೆ. ಹತ್ತುತ್ತಾ ನರ್ವಸ್ ಆಗುತ್ತೆ, ಸುಸ್ತಾಗುತ್ತೆ. ನೋಡಿ, ಈ ಕೆಲಸದ ಐಟಮ್ಸ್ಗಳೆಲ್ಲ ಇಲ್ಲೇ ಇದೆ. ಯಾರ್ಯಾರೆಲ್ಲ ಕೆಲಸ ಮಾಡ್ತಾರೆ ಇಲ್ಲಿ ಅದನ್ನೆಲ್ಲ ಬಿಡ್ತಾರೆ. ಸ್ಟ್ರೇಂಜರ್ಸ್ ಎಲ್ಲ ಬರ್ತಿದ್ದಾರೆ, ನಾವು ನೋಡ್ತಾ ಇರ್ಬೋದು. ಟಾಪ್ ಆಫ್ ದ ಬ್ಯಾಟಲ್ ಹತ್ತಿದ್ದು ಸ್ವಲ್ಪ ಈಸಿನೇ.